Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಆಫೀಸಿಂದ ಈಗ ತಾನೇ ಬಂದು ಇವಾಗ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಸ್ವಲ್ಪ ಗ್ರಾಸರೀಸ್ ಖಾಲಿ ಆಗಿತ್ತು. ಹೋದ ಸಲ ತಂದಿದ್ದೆ ಇನ್ನೂ ಹಾಗೆ ಇತ್ತು, ಬಟ್ ಕೆಲವೊಂದು ಎಣ್ಣೆ ಈ ಥರ ಎಲ್ಲ ಖಾಲಿ ಆಗಿತ್ತು. ಸೊ ಅದನ್ನು ತೊಗೊಂಡ್ಬಂದ್ಬಿಡೋಣ ಹೋಗಿ ಅಂತ ಹೇಳಿ ಹೊರಟಿದ್ವಿ. ಗುಂಡನ್ನ ಮನೆ ಒಳಗಡೆ ಕೂಡಾಕಿ ಹೋಗಬೇಕು, ಬೇಗನೆ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡಿ, ಗುಂಡ ಒಬ್ಬನ್ನೇ ಬಿಟ್ಟು ಹೋಗ್ತಾರೆ ಅಂದ್ಬಿಟ್ಟು ಕುಯ್ಯ ಅಂತ ಕಿಚ್ಚಾಡ್ತಾ ಇದ್ದಾನೆ. ಬರ್ತೀವಿ, ಹೋಗು. ಆಮೇಲೆ ನೋಡಿ ಗುಂಡ ಹೇಗೆ ಹಠ ಮಾಡ್ತಾನೆ ಅಂತ. ಈ ಥರ ಹಠ ಮಾಡುವಾಗಂತೂ ನಮಗೆ ಅವನ್ನ ಬಿಟ್ಟು ಹೋಗೋದಕ್ಕೆ ಬೇಜಾರಾಗ್ತಾ ಇರುತ್ತೆ. ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಬರ್ತಾ ಮಸಾಲೆ ಪುರಿ ಮತ್ತು ದಹಿ ಪುರಿ ಆರ್ಡರ್ ಮಾಡಿದ್ವಿ. ನನಗೆ ದಹಿ ಪುರಿ ಆರ್ಡರ್ ಮಾಡಿದ್ದೀನಿ, ಮನೋಜ್ ಅವ್ರಿಗೆ ಮಸಾಲೆ ಪುರಿ ಆರ್ಡರ್ ಮಾಡಿದ್ದೀನಿ. ತಿನ್ನು. ಒಂದು ತಗೋ. ನಾವು ಈಗಷ್ಟೇ ಮನೆಗೆ ಬಂದ್ವಿ. ಏನೆಲ್ಲ ತೊಗೊಂಬಂದೆ ಅಂತ ತೋರಿಸ್ತೀನಿ. 3 ಚಿಪ್ಸ್ ಪ್ಯಾಕೆಟ್ ತೊಗೊಂಬಂದೆ, ಲೇಸು. ಬೈ ಟು 1 ಫ್ರೀ ಅಂತ ಇತ್ತು. ಅಂದರೆ 150 ರುಪೀಸು. 150 ರುಪೀಸಲ್ಲಿ 100 ರುಪೀಸ್ ಪೇ ಮಾಡಿದ್ವಿ. ಹಾಗೆ ಇದು ಮಿಕ್ಸ್ಚರ್ ಏನು ಬರುತ್ತೆ ಅದನ್ನು ತೊಗೊಂಡ್ರು ಮನೋಜ್ ಅವರು. ಅವ್ರೇನಂದರೆ ತೊಗೊಂಡ್ಬಿಡ್ತಾರೆ, ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಅಲ್ಲಿ ನೋಡ್ಬಿಟ್ಟು ತೊಗೊತಾರೆ ತಿನ್ನೋಣ ಅಂತ ಹೇಳಿಬಿಟ್ಟು. ಮನೆಗೆ ತೊಗೊಂಬಂದು ಇಟ್ಮೇಲೆ ತಿನ್ನೋದೇ ಇಲ್ಲ. ಅದಕ್ಕೆ ನಾನು ಇವತ್ತು ಶಾಪಿಂಗ್ ಮಾಡುವಾಗಲೇ ಹೇಳಿದೆ, ನೀವೇನಾದರೂ ತೊಗೊಂಡು ತಿಂದಂತೆ ಇದ್ದರೆ ನಾನಂತೂ ಸುಮ್ಮನೆ ಇರೋಲ್ಲ. ತಿನ್ನೋದಾದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ವೇಸ್ಟ್ ಮಾಡಬೇಡಿ ಅಂತ. ಸೊ ಅದಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡ್ರು. ಮತ್ತು ನಾನು ನಿನ್ಗೇನಾದರೂ ತೊಗೊಬೇಕು ಅನಿಸಿದ್ರೆ ತೊಗೋ ಅಂತ ಅಂದಿದ್ದಕ್ಕೆ ತೊಗೊಂಡ್ರೆ ಬೈತೀಯ ತಿಂದಿಲ್ಲ ಅಂದರೆ, ಆಮೇಲೆ ನಾನು ತಿನ್ನೋದು ಮರ್ತೋಗ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ಏನಪ್ಪ ಅಂದರೆ ಅವ್ರು ನಾನು ತಿನ್ನಲಿ ಅಂದ್ಬಿಟ್ಟು ಅವ್ರು ತಿನ್ನಲ್ಲ, ಅವ್ರು ತೊಗೊಂಡಿದ್ದಾರೆ ಅಂತ ನಾನು ತಿನ್ನಲ್ಲ. ಅದು ಹಂಗೆ ಬಿದ್ದು ವೇಸ್ಟೇ ಆಗಿಬಿಟ್ಟಿರುತ್ತೆ. ಲಾಸ್ಟ್ ಟೈಮ್ ಹಂಗೆ ಒಂದು ಬಿಸ್ಕೆಟ್ ತೊಗೊಂಬಂದಿದ್ರು, ಅವ್ರು ತೊಗೊಂಬಂದಿದ್ದಾರಲ್ಲ, ಸೊ ತಿನ್ನಲಿ ಅಂತ ಹೇಳಿಬಿಟ್ಟು ನಾನು ತಿಂದೆ, ಹಾಗೆ ಇಟ್ಟಿದ್ದೆ. ಅದೇನಾಗಿದೆ ಅಂದರೆ 1 ಮಂತ್ 2 ಮಂತ್ಸ್ ಈ ಥರ ಆದ್ರೂ ತಿಂದೇ ಇರಲಿಲ್ಲ. ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿತ್ತು. ಸೊ ಅವಾಗ ಅದನ್ನು ಗುಂಡಿನ ಕೊಟ್ಟಿದ್ದಾಯಿತು. ಮತ್ತು 2 ಉಪ್ಪಿಟ್ಟು ಪ್ಯಾಕೆಟ್ ತೊಗೊಂಡಿದ್ದಾಯಿತು.
ಮತ್ತು ಇದು 3 ತೊಗೊಂಡ್ರೆ 1 ಫ್ರೀ ಅಂತ ಇತ್ತು. ಇದು ಸಮಥಿಂಗ್ ಕೇಕ್ ಟೈಪ್ ಇದು. ಸೊ 3 ತೊಗೊಂಡ್ರೆ 1 ಫ್ರೀ ಅಂತ ಇತ್ತು. ಇನ್ನೊಂದು ಒಳಗಡೆ ಇದೆ ಅಂತ ಅನಿಸುತ್ತೆ. ಸೊ 4 ತೊಗೊಂಡಿದ್ದಾಯಿತು. ಈ ಥರ ಕೇಕೆಲ್ಲ ನಾನು ಸ್ವಲ್ಪ ಇಷ್ಟಪಡ್ತೀನಿ. ಅಂದರೆ ಕ್ರೀಮ್ ಇರಲ್ವಲ್ಲ, ಸೊ ಹಾಗಾಗಿ ಅಂದರೆ ವೈಟ್ ಟೈಪ್ ಈ ಥರ ಇರುತ್ತೆ. ಜಾಸ್ತಿ ಅಂತ ಬೇಕ್ರಿಲೆಲ್ಲ ಕೇಕ್ ಸಿಗುತ್ತಲ್ಲ ಆ ಥರ ಅನ್ಸೋದಿಲ್ಲ. ಸೊ ಅಂದರೆ ಹೆವಿ ಅನ್ಸಲ್ಲ, ಲೈಟಾಗಿರುತ್ತೆ. ಸೊ ಹಾಗಾಗಿ ಈ ಥರ ತೊಗೊಂಡಿದ್ದಾಯಿತು. ಏನಪ್ಪ ಅಂದರೆ ಒಂದೇ ಒಂದು ಐಟಮ್ ತೊಗೊಂಬರೋಣ ಅಂತ ಹೋಗಿದ್ದು. ಅದು ಆಯಿಲು ಖಾಲಿ ಆಗಿತ್ತು ಅಂತ ಹೇಳಿಬಿಟ್ಟು ನಾವು ಶಾಪಿಂಗ್ ಅಂತ ಹೋಗಿದ್ದು ನವಂಬರ್ 8 ಆ ಥರ ಏನೋ ನಾವು ಹೋಗಿದ್ದು ಶಾಪಿಂಗ್ಗೆ ಅಂತ ಹೇಳಿಬಿಟ್ಟು. ನಂದು ಹಳೇ ವಿಡಿಯೋ ಅಂದರೆ ಹಳೇ ಚಾನಲಲ್ಲಿ ಹಾಕಿದ್ದೀನಿ ನಾನು ಶಾಪಿಂಗ್ ಮಾಡಿರೋದು. ಮೆಟ್ರೋಗೆ ಹೋಗಿದ್ದು. ಸೊ 4 ಮಂತ್ಸ್ ಆಯಿತು ಅಂತ ಅನಿಸುತ್ತೆ ನಾವು ಹೋಗಿ 4 ಮಂತ್ಸು. ಸೊ ಇದುವರೆಗೂ ಏನು ತೊಗೊಂಡೇ ಬಂದಿರಲಿಲ್ಲ. 4 ಮಂತ್ಸ್ 5 ಲೀಟರ್ ಕ್ಯಾನ್ ಏನೋ ತೊಗೊಂಬಂದಿದ್ದು ಆಯಿಲು. ಸೊ ಆ ಆಯಿಲು ಇಷ್ಟು ದಿನ ಬಂದಿತ್ತು, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ, ಇನ್ನೇನು ಖಾಲಿ ಆಗ್ತಾ ಇದೆಯಲ್ಲ, ಆಮೇಲೆ ಅರ್ಜೆಂಟ್ ಅಂದರೆ ಇದಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಆಯಿಲ್ ತರೋಕ್ಕೆ ಅಂತ ಹೋಗಿದ್ದು. ಹಾಗೆ ಫ್ರೂಟ್ಸ್ ಏನಾದರೂ ತೊಗೊಂಬರೋಣ ಅಂತ ನೋಡಿದ್ರೆ ಇಷ್ಟೆಲ್ಲ ತೊಗೊಂಬಂದಿದ್ದಾಯಿತು. ಹಾಗೆ ಏನಪ್ಪ ಅಂದರೆ ನಾನು ಲಾಸ್ಟ್ ಟೈಮು ಯಾವುದೋ ಬೇರೆ ಎಣ್ಣೆ ತೊಗೊಂಡ್ಬಿಟ್ಟಿದ್ದು. ಫ್ರೀಡಮ್ ಅಥವಾ ಸನ್ಪ್ಯೂರ್ ಯೂಸ್ ಮಾಡ್ತಾಯಿದ್ದೋ. ಅವೆರಡು ಆಯಿಲ್ ಬಿಟ್ಟರೆ ನನಗೆ ಬೇರೆ ಆಯಿಲ್ ಯೂಸ್ ಮಾಡಿದ್ರೆ ಬರೋದಿಲ್ಲ, ಅಂದರೆ ಅಲರ್ಜಿ ಆಗಿಬಿಡುತ್ತೆ ನನಗೆ. ಸೊ ಬೇರೆ ಯಾವುದೋ ತೊಗೊಂಬಂದ್ಬಿಟ್ಟು ಅದಂತೂ ಸಖತ್ ಹೆವಿ ಅಲರ್ಜಿ ಥರ ಆಗಿಬಿಟ್ಟು ಸ್ಕಿನ್ನೆಲ್ಲ ಫುಲ್ ರೆಡಿಶ್ ಆಗಿಬಿಡ್ತಾಯಿತ್ತು. ಸೊ ಹಾಗಾಗಿ ನಾರ್ಮಲಾಗಿ 5 ಲೀಟರ್ ಬಾಟಲ್ ತೊಗೊಂಬರ್ತೀವಿ. ಇವಾಗ ಮತ್ತೆ ಶಾಪಿಂಗ್ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ, ಗ್ರಾಸರೀಸ್ ಎಲ್ಲ ಅದೆಲ್ಲ ಖಾಲಿ ಆದಮೇಲೆ ಮತ್ತೆ ತೊಗೊಂಬರ್ಬೇಕು. ಸೊ ಇವಾಗ 1 ಲೀಟರ್ದಷ್ಟೇ ತೊಗೊಂಬರೋಣ ಅಂತ ಹೇಳಿಬಿಟ್ಟು 1 ಲೀಟರ್ ಪ್ಯಾಕೆಟ್ ತೊಗೊಂಬಂದಿದ್ದಾಯಿತು. ಮತ್ತು ಮನೋಜ್ ಅವರು ಇದು ಒಂದು ಬಿಸ್ಕೆಟ್ ತೊಗೊಂಡಿದ್ದಾರೆ, ಚಾಕ್ಲೇಟ್ ಸಮಥಿಂಗ್. ಇದು ಬಿಸ್ಕೆಟೇ ಅಂತ ಅನ್ಕೊತೀನಿ. ಈ ಥರದ್ದೆಲ್ಲ ನಾನು ಜಾಸ್ತಿ ತಿನ್ನೋದಿಲ್ಲ. ಅಂದರೆ ಚಾಕ್ಲೇಟ್ ಜಾಸ್ತಿ ಇತ್ತು ಅಂದರೆ ನಾನು ತಿನ್ನೋಕೆ ಹೋಗಲ್ಲ. ಬಟ್ ಚಾಕ್ಲೇಟ್ ಕೇಕ್ ತುಂಬ ಇಷ್ಟಪಟ್ಟು ತಿಂತೀನಿ. ಅದು ಬಿಟ್ಟರೆ ಇನ್ನು ಚಾಕ್ಲೇಟ್ ಆ ಥರ ಏನೂ ತಿನ್ನೋದೇ ಇಲ್ಲ ನಾನು. ಸೊ ಈ ಥರ ಬಿಸ್ಕೆಟ್ ಎಲ್ಲ ನಂಗೆ ಇಷ್ಟನೇ ಆಗಲ್ಲ. ಸುಮ್ಮನೆ ಅಂದರೆ ಇಷ್ಟ ಆಗಲ್ಲ, ತಿನ್ನೋದೇ ಇಲ್ಲ ಅಂತ ಏನಿಲ್ಲ, ತಿಂತೀನಿ, ಬಟ್ ಜಾಸ್ತಿ ಇಷ್ಟಪಟ್ಟಂತೂ ತಿನ್ನೋದಿಲ್ಲ. ಇದು ಅವ್ರು ತೊಗೊಂಡಿದ್ದಾರೆ. ಮತ್ತು ಹಾಗೆ ಏನು ಪಪ್ಪಾಯ ತೊಗೊಂಬಂದಿದ್ದೀನಿ. ನಾನು ಮಾರ್ನಿಂಗ್ ಈ ಥರ ಫ್ರೂಟ್ಸ್ನೇ ನಾನು ಜಾಸ್ತಿ ಟಿಫನ್ಗೆ ಯೂಸ್ ಮಾಡ್ತೀನಿ, ಅಂದರೆ ಫ್ರೂಟ್ಸ್ ಜಾಸ್ತಿ ತಿಂತಾ ಇರ್ತೀನಿ. ಸೊ ಹಾಗಾಗಿ ಮಾರ್ನಿಂಗ್ ನಾನು ಟಿಫನ್ ಜೊತೆ ಫ್ರೂಟ್ಸ್ ತಿಂತೀನಿ. ಸೊ ಅದಕ್ಕೆ ಫ್ರೂಟ್ಸ್ ತೊಗೊಂಬಂದಿದ್ದೀನಿ. ಅಲ್ಲೇ ಸಿಗುತ್ತಲ್ವ, ರಿಲಯನ್ಸ್ ಸ್ಮಾರ್ಟ್ ಫ್ರೆಶ್ ಸಮಥಿಂಗ್ ಏನೋ, ಸ್ಮಾರ್ಟ್ ಪಾಯಿಂಟ್ ಅಲ್ಲ, ರಿಲಯನ್ಸ್ ಫ್ರೆಶ್ ಸಮಥಿಂಗ್ ಯಾವುದಕ್ಕೋ ಹೋಗಿದ್ದು. ಸೊ ಅಲ್ಲಿ ತೊಗೊಂಬಂದಿದ್ದು ಇದು. ಸೊ ಬನಾನಾ ಬೇಕು ಅಂತ ಹೇಳಿ, ಅಂದರೆ ಪೂಜೆಗೆ ನಾಳೆ ವಾರ ಇದೆ. ಸೊ ಹಾಗಾಗಿ ಪೂಜೆಗೆ ಬಾಳೆಹಣ್ಣು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಾಳೆಹಣ್ಣು ತೊಗೊಂಬಂದಿದ್ದಾಯಿತು. ಅಲ್ಲೇನೆ ತೊಗೊಂಡಿದ್ದಾಯಿತು. ನಾನು ಮೊದಲೇ ಕೆಲ್ಸಕ್ಕೆ ಹೋಗಿ ಬಂದಿದ್ದರಿಂದ ಮತ್ತೆ ಆಚೆ ಹೋಗಿ ಹಣ್ಣುಗಳೆಲ್ಲ ತೊಗೊಂಬರೋಷ್ಟು ಪೇಷನ್ಸ್ ಇರಲಿಲ್ಲ. ಫುಲ್ಲು ನನಗೆ ತಲೆ ಬೇರೆ ನೋಡ್ತಾ ಇದೆ. ಸೊ ಹಾಗಾಗಿ ಅಲ್ಲೇ ತೊಗೊಂಬಂದಿದ್ದಾಯಿತು. ಮತ್ತು ಇದರಲ್ಲಿ ಆ್ಯಪಲ್ ತೊಗೊಂಬಂದಿದ್ದೀನಿ. ಅಲ್ಲೇ ಸಿಗುತ್ತಲ್ಲ, ಇನ್ನೇನು ಆಚೆ ಹೋಗಿ ಮತ್ತೆ ತೊಗೊಂಬರೋದು. ಮೊದಲೇ ತಲೆ ನೋಡ್ತಾ ಇದೆ, ಹೋಗಿ ಮತ್ತೆ ಅಡುಗೆ ಮಾಡಬೇಕು. ಅದಾದಮೇಲೆ ಊಟ ಎಲ್ಲ ಮಾಡಿ ಎಲ್ಲ ಮತ್ತೆ ಕ್ಲೀನ್ ಮಾಡಿ ಮಲಗೋಷ್ಟೊಳಗಡೆ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲಿಂದನೇ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದಲೇ ತೊಗೊಂಡ್ಬಂದಿದ್ದಾಯಿತು. ಮತ್ತು ಇದರಲ್ಲಿ ಏನು ಹೇಳ್ತಾರೆ, ಇದು ಮೆಸ್ಕ್ಮೆಲನ್
ಕರ್ಬೂಜದ ಹಣ್ಣು ಏನಿದೆ ಸೊ ಅದನ್ನು ತೊಗೊಂಬಂದಿದ್ದಾಯಿತು ಅಲ್ಲೇ. ಸ್ವಲ್ಪ ಹಣ್ಣೆಲ್ಲ ಕಾಸ್ಟ್ಲಿ ಇತ್ತು ಅಲ್ಲಿ, ಬಟ್ ಅದೇ ಏನು ಮಾಡೋಕ್ಕಾಗಲ್ಲ, ಒಂದು ಸೈಡೇ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾಯಿತು. ಇಷ್ಟಕ್ಕೆ ಈಗೇನು ನೋಡಿದ್ರಿ, ಇಷ್ಟಕ್ಕೆ ನಾವು ಪೇ ಮಾಡಿದ್ದು 902 rupees. ಇಷ್ಟು ಅಮೌಂಟ್ ಆಯಿತು. ಏನೋ ಒಂದು 4-5 ಐಟಮ್ ಇದೆ ಅಷ್ಟೇ, ಅಷ್ಟಕ್ಕೆ 900 ರೂಪಾಯಿ ಆಯಿತು ಅಂದರೆ ಒಂಥರ ಶಾಕ್ ಆಗುತ್ತೆ. ಮತ್ತು ಏನಪ್ಪ ಅಂತ ಅಂದರೆ ನಮ್ಮ ಮನೇಲಿ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ನಾನು ತಿನ್ನಲಿ ಅಂದ್ಬಿಟ್ಟು ಮನೋಜ್ ಅವ್ರು ತಿನ್ನಲ್ಲ, ಮನೋಜ್ ಅವ್ರು ತಿನ್ನಲಿ ಅಂದ್ಬಿಟ್ಟು ನಾನು ತಿನ್ನಲ್ಲ. ಸೊ ಇಬ್ಬರು ತಿಂದಂತೆ ಅದು ಹಂಗೆ ವೇಸ್ಟೇ ಆಗಿಬಿಟ್ಟಿರುತ್ತೆ. ಇನ್ನೇನು ಫುಲ್ ಹಣ್ಣಾಗಿ ಕೊಳ್ತೋಗ್ಬಿಡ್ಬೇಕೇನೋ ನಾಳೆ ನಾಡಿದ್ರಲ್ಲಿ, ಆವಾಗ ಯೂಸ್ ಮಾಡಿ ತಿನ್ನುವಂಥದ್ದು ಈ ಥರ ಆಗುತ್ತೆ. ಅದರ್ವೈಸ್ ಅದು ಕೊಳ್ತೇ ಹೋಗ್ಬಿಡುತ್ತೆ, ಈ ಥರ ಎಲ್ಲ ಆಗ್ತಾಯಿದೆ. ಸೊ ಅದಕ್ಕೆ ಅಂದ್ಕೊಂಡ್ಬಿಟ್ಟಿದ್ದೀನಿ ಏನಂದರೆ ನಾನು ತಿನ್ನಲಿ ಅವ್ರು ತಿನ್ನಲಿ ಈ ಥರ ಏನು ಬೇಡ, ನಾನು ತಿನ್ನುವಾಗ್ಲೇ ಅಂದರೆ ನಂಗೆ ಬೇಕು ಅಂತ ಅನಿಸಿದ್ರೆ ಕಟ್ ಮಾಡಿ ಅವ್ರಿಗೂ ಕಟ್ ಮಾಡಿ ಹಾಗೆ ಇಟ್ಟೋಗೋಣ. ಅವ್ರಿಗೆ ರಿಮೈಂಡರ್ ಮಾಡಬೇಕು, ಇಲ್ಲಿ ಹಿಂಗೆ ಇಟ್ಟಿದ್ದೀನಿ ತೊಗೊಳ್ಳಿ ತಿನ್ನಿ ಆ ಥರ. ಸೊ ಹಾಗಾಗಿ ಆ ಥರ ಮಾಡಿಬಿಟ್ರೆ ಅವರು ತಿಂತಾರೆ, ನಾನು ತಿನ್ನಂಗಾಗುತ್ತೆ, ಅದು ವೇಸ್ಟು ಆಗೋಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಅಂದರೆ ನವೆಂಬರ್ ಮಂತಲ್ಲಿ ನಾನು ಇದು ಶಾಪಿಂಗ್ಗೆ ಅಂತ ಹೋಗಿದ್ನಲ್ಲ, ಗ್ರಾಸರೀಸ್ ತೊಗೊಂಬರೋಕ್ಕೆ ಅಂತ ಹೇಳಿಬಿಟ್ಟು ಆವಾಗ ಮೆಟ್ರೋಗೆ ಹೋಗಿದ್ವಿ. ಮನೋಜ್ ಅವ್ರಿಗೆ ನಾನು ಹೇಳಿದೆ ಜಾಸ್ತಿ ಬೇಡ ತೊಗೊಳೋದು, ಒಂದೊಂದೇ ತೊಗೊಳ್ಳಿ ಅಂತ. ಅಲ್ಲಿ 2 ತೊಗೊಂಡ್ರೆ ಇಷ್ಟು ರೇಟು, 3 ತೊಗೊಂಡ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಡಿಸ್ಕೌಂಟು, 4 ತೊಗೊಂಡ್ರೆ ಇನ್ನೂ ಜಾಸ್ತಿ ಡಿಸ್ಕೌಂಟು, ಈ ಥರ ಇರುತ್ತೆ. ಸೊ ಹಾಗಾಗಿ ಮನೋಜ್ ಅವರು ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ, ಸೊ ಗ್ರಾಸರೀಸ್ ಇದ್ದರೆ ಏನು ವೇಸ್ಟ್ ಆಗಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅವರು ಜಾಸ್ತಿ ತೊಗೊಂಡು 11,000 12,000 ಮಿಡಲಲ್ಲಿ ಏನೋ ಬಿಲ್ಲಾಗಿತ್ತು, 11,000 ಮೇಲೆ ಏನೋ ಬಿಲ್ಲಾಗಿತ್ತು. ಸೊ ಹಾಗಾಗಿ 4 ತಿಂಗಳು ಅದು ರೇಷನ್ ಬಂತು ಮನೆಗೆ. ಇವಾಗ ಅಷ್ಟು ಜಾಸ್ತಿ ಏನಂದರೆ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ ರೇಷನ್ನು ಇವಾಗ ಕಾಳು ಈ ಥರ ಎಲ್ಲ ತೊಗೊಂಬಂದಿರ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ಹುಳ ಬೀಳೋದು ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಬಟ್ ಯಾವುದೇ ಥರದ್ದು ಹುಳ ಏನು ಈ ಥರ ಬಿದ್ದಿಲ್ಲ. ಬಟ್ ನಾನು ಹೇಳ್ತಾ ಇರೋದು ಸುಮ್ಮನೆ ಇಂತಕ್ಕೆ ಆವಾಗಲೇ ತೊಗೊಂಬಂದು ಇಟ್ಕೊಂಡ್ರೆ ಫ್ರೆಶ್ ಆಗೂ ಇರುತ್ತೆ, ಮತ್ತು ಏನು ಅಂತ ಹುಳ ಬೀಳೋದು ಈ ಥರ ಎಲ್ಲ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನನ್ನ ಮನೋಜ್ ಅವ್ರಿಗೆ ಬೇಡ ಆ ಥರ ತೊಗೊಂಬರೋದು, ಸ್ವಲ್ಪನೇ ತೊಗೊಂಬರೋಣ, ಎಷ್ಟು ಬೇಕೋ ಅಷ್ಟೇ ತೊಗೊಂಬಂದು ಇಟ್ಕೊಳ್ಳೋಣ ಅಂತ ಹೇಳಿದ್ದೆ. ಸರಿ ಆಯಿತು ಅಂತ ಅವರು ಹೇಳಿದರು. ಸೊ ಹಾಗಾಗಿ ಎಲ್ಲ ಗ್ರಾಸರೀಸ್ ಖಾಲಿ ಆಗ್ತಾ ಬಂದಿದೆ. ಇನ್ನೇನು ಸ್ವಲ್ಪ ದಿನ, ಈ ಮಂತ್ ಆಗುತ್ತೆ. ಸೊ ಇದಾದಮೇಲೆ ಅಲ್ಲಿ ಹೋಗಿ ಮತ್ತೆ ಗ್ರಾಸರೀಸ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಏನೂ ಜಾಸ್ತಿ ತೊಗೊಳೋದು ಬೇಡ, ಬರೀ ಎಣ್ಣೆ ಮತ್ತು ಹಣ್ಣು ತೊಗೊಂಬರೋಣ ಅಂತ ಹೋಗಿ ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾಯಿತು. ಇಷ್ಟಕ್ಕೆ ಅಷ್ಟೊಂದು ಅಮೌಂಟ್ ಆಯಿತು, 900 rupees. ಎಲ್ಲ ರೇಟು ಜಾಸ್ತಿ ಆಗ್ತಿದೆ. ಅದರಲ್ಲೂ ಈ ಥರ ಜಾಸ್ತಿ ಆಗಿರೋದಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮತ್ತು ಅವ್ರಿಗಿಂತ ಕೆಳಗಡೆ ಇರೋರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಲ್ವಾ. ಸೊ ಯಾವ ಥರ ಮುಂದೆ ಯಾವ ಥರ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಇನ್ನು ಎಷ್ಟು ರೇಟು ಜಾಸ್ತಿ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಪ್ರತಿಯೊಂದು ರೇಟೂ ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಅಂದರೆ ನಂಗೆ ಸ್ವಲ್ಪ ತಲೆ ನೋವ್ತಾ ಇತ್ತು ಆಫೀಸಿಂದ ಬಂದು. ಸೊ ಮನೋಜ್ ಅವರು ಎಣ್ಣೆ ಹಚ್ಕೊಡ್ತಾ ಇದ್ದಾರೆ ನನಗೆ. ಗುಂಡ ಎಣ್ಣೆ ಹಚ್ಚಿಸ್ಕೊತಾ ಇರೋದಕ್ಕೆ ಎಣ್ಣೆ ಇವನಿಗೂ ಹಚ್ಕೊಡ್ಬೇಕಂತ ಅನಿಸುತ್ತೆ, ಅದಕ್ಕೆ ಹಿಂಗೆ ಕೈಯೆಲ್ಲನೂ ಸ್ಕ್ರ್ಯಾಚ್ ಮಾಡ್ತಾ ಇದ್ದ. ಮಸಾಜ್ ಮಾಡಿ ಇಲ್ಲಿ ತಲೆ ನೋವ್ತದೆ. ತಲೆ ಮೊದಲೇ ಎಲ್ಲ ಎಣ್ಣೆ ಕಡೆ ಏನು ಗೊತ್ತಾ, ಬೆಳಗ್ಗೆ ಗುಂಡುಂಗೆ ಮನೋಜ್ ಅವರು ಕಬಾಬ್ ತಂದು ಕೊಟ್ಟವ್ರೆ, ನನಗೆ ಮಾತ್ರ ತಂದೆ ಕೊಟ್ಟಿಲ್ಲ. ಅದು ನಂಗೆ ಹೇಳೇ ಇಲ್ಲ ಕಬಾಬ್ ತಂದು ಕೊಟ್ಟಿದ್ದೀನಿ ಅಂತ. ನೀನು ಬೇಕು ಅಂದರೆ ನೀನು ಕೇಳ್ತೀಯ, ಗುಂಡ ಕೇಳ್ತಾನ ಮಾಡ್ಬಿಟ್ಟೆ. ನನಗೂ ತಗೊಬರ್ಬೇಕು, ಗುಂಡಿಗೂ ತಗೊಂಬಂದಾಗ ನಿಮ್ಗೆ ಇವತ್ತು ದೈಪುರಿ ಬೇಕು ಅಂದರೆ ಕೊಡಿಸ್ತೀವ. ಅವ್ನು ಕೇಳ್ತಾನ ಹಂಗೆ ಬಾಯ್ಬಿಟ್ಟೆ ಕೇಳ ಬಾಬಾ ದೈಪುರಿ ಬಾಬಾ ಅಂತ ಕೇಳ.
ಜಗಳ ಮಾಡ್ತಾವ್ ನನ್ನ ಹತ್ರ. ಎಸ್, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.